3, 2, 1. ಹಲೋ, ಎಲ್ಲರೂ ಏನು ಮಾಡ್ತಿದ್ದೀರಾ? ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾವು ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಆ್ಯಸ್ ಯೂಶ್ವಲ್. ಹಾಗೆ ಒಂದು ವೀಡಿಯೋ ಮಾಡಬೇಕಂತ ಹೇಳಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ಟೆಂಪಲ್ಗೆ ಹೋಗ್ತಿರ್ಬೋದು? ಎನಿ ಗೆಸಸ್? ನಾವು ಇವಾಗ ಹೋಗ್ತಾ ಇರೋದು ಸಿಗಂದೂರು. ಸೊ ಹೋಗೋ ರೋಡಲ್ಲಿ ಎಷ್ಟು ಕಣ್ಣು ಹಾಯಿಸಿ ನೋಡಿದ್ರೂ ಕಾಣುವಂಥ ಈ ಸೀನ್ರೀಸು ನಮಗೆ ತುಂಬಾ ಖುಷಿ ಕೊಡ್ತಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನಂದು ಒಂದೆರಡು ಫೋಟೋ ಇರಲಿ, ನಂದು ಒಂದೆರಡು ವೀಡಿಯೋ ಇರಲಿ, ಹೋಗಿದ್ದು ನೆನಪಿರಲಿ ಅಂತ ಹೇಳಿ ಅಂತ ಅದನ್ನೂ ಕವರ್ ಮಾಡ್ಕೊಂಡ್ವಿ. ಫೈನಲಿ ನಾವೊಂದು ಡೆಸ್ಟಿನೇಷನಿಗೆ ಬಂದ್ವಿ, ಲೈಕ್ ಹಾಫ್ ಡೆಸ್ಟಿನೇಷನ್ ಅನ್ಬೋದು. ಸೊ ಫೈನಲ್ ಫುಲ್ ಡೆಸ್ಟಿನೇಷನ್ ಅಲ್ಲ. ಈ ಡೆಸ್ಟಿನೇಷನಿಂದ ನಾವು ಲಾಂಚಲ್ಲಿ ಹೋಗಬೇಕಾಗತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸಿಗಂದೂರಿಗೆ ರೋಡ್ ವೇ ಇನ್ನೂ ಆಗಿಲ್ಲ, ಬ್ರಿಡ್ಜ್ ಆಗ್ತಾ ಇದೆ. ಸೊ ಒನ್ಸ್ ಬ್ರಿಡ್ಜ್ ಆದ್ರ ಮೇಲೆ ಮೋಸ್ಟ್ಲಿ ಈ ಇಯರ್ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ಬ್ರಿಡ್ಜ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ನಮಗೆ ಈ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಸೊ ಈ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಲಾಂಚಲ್ಲಿ ನಾವು ನಮ್ಮ ಕಾರಲ್ಲಿ ಹೋಗಿದ್ದು. ಸೊ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಅಂದ್ಕೊತೀನಿ ನಾವು ಲಾಂಚಲ್ಲಿ. ಸೊ ಈ ಬ್ರಿಡ್ಜ್ ಆಗ್ತಾಯಿದೆ, ನೀರಿನ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಇದೆಯೋ ಅವರೆಲ್ಲ ಈಗಲೇ ಒಂದು ಸಲ ಟೆಂಪಲ್ಗೆ ಹೋಗಿ ಬರೋದು ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ನಿಮಗೆ ಈ ಲಾಂಚಲ್ಲಿ ಹೋಗುವಂಥ ಒಂದು ಚಾನ್ಸ್ ಸಿಗೋಲ್ಲ. ಯಾಕಂದರೆ ಬ್ರಿಡ್ಜ್ ಆಗಿರುತ್ತೆ. ಸೊ ನೀವು ರೋಡಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಎಷ್ಟು ದೊಡ್ಡ ಹೊಳೆ ಅಷ್ಟರ ಮಧ್ಯೆ ನಾವು ಹೋಗ್ತಾ ಇದ್ವಿ. ಫೈನಲಿ ನಾವು ಅಲ್ಲಿಂದ ಬಂದ್ವಿ. ನೆಕ್ಸ್ಟು ಇಲ್ಲಿಂದ ಸ್ವಲ್ಪ ದೂರ ರೋಡಲ್ಲಿ ಹೋಗಬೇಕು, ನಾವು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾ, ನಮ್ಮ ಜೊತೆಗಿದ್ದಿದ್ದು ಕಾರವ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾ, ಅಲ್ಲಿ ನಮಗೆ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಕೈ ಹೊರಗಡೆ ಹಾಕೋಕ್ಕಾಗಿಲ್ಲ, ಎದ್ದು ಇಳಿಯೋಕ್ಕಾಗಿಲ್ಲ ಅಂತ ಆ ಥರ ಎಲ್ಲ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ. ಇನ್ನೇನು ನಮಗೆ ಟೆಂಪಲ್ ಬಂತು, ಒಂದು ಆಲ್ಮೋಸ್ಟ್ 5 ಮಿನಿಟ್ಸ್ ಅಂದ್ಕೊತೀನಿ ನಾವು ಟೆಂಪಲ್ಗೆ ಹೋಗ್ತೀವಿ. ಏನು ಖುಷಿ ಅಂದರೆ, ಎಷ್ಟೋ ದಿನ ಪ್ಲ್ಯಾನ್ ಮಾಡಿರ್ತೀವಿ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವುದೂ ಆಗಿರಲ್ಲ. ಎಲ್ಲರಿಗೂ ಹಿಂಗೇನೋ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನನಗೆ ಗೊತ್ತಿರೋ ಹಾಗೆ. ಅದು ಒಂದು ಆ ಥರದ ಎಕ್ಸ್ಪೀರಿಯೆನ್ಸ್ ಆಗಿ ಫೈನಲಿ ನಾವು ಹೋಗ್ತೀವಿ ಅಂದಾಗ ತುಂಬಾ ಖುಷಿಯಾಗುತ್ತೆ. ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಒಳಗೆಲ್ಲ ನಮಗೆ ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಒಂದಿಷ್ಟು ಫೋಟೋಸ್ ತೆಕ್ಕೊಂಡು, ವೀಡಿಯೋಸ್ ತೆಕ್ಕೊಂಡು. ಮೇಯ್ನ್ ನನಗೆ ತಾಯಿ ದರ್ಶನ ಆಗಬೇಕಿತ್ತು. ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ನೀವು ಒಂದು ಸಲ ಭೇಟಿ ಮಾಡಿ, ಸಿಗಂದೂರು ಕ್ಷೇತ್ರಕ್ಕೆ ಹೋಗಿ ಬನ್ನಿ. ದೇವಸ್ಥಾನವೂ ಚೆನ್ನಾಗಿದೆ, ಹೋಗೋವೇನೂ ಚೆನ್ನಾಗಿದೆ, ಪ್ಲಸ್ ನಿಮಗೆ ನೆಮ್ಮದಿನೂ ಸಿಗುತ್ತೆ. ತುಂಬ ಶಕ್ತಿ ದೇವತೆ ಅಂತ ಹೇಳ್ಕೊಂಡಿದ್ದೆಲ್ಲ ಆಗುತ್ತೆ. ನನಗೆ ಪರ್ಸ್ನಲಿ ಆಗಿದೆ ಹೇಳ್ಕೊಂಡಿದ್ದೆಲ್ಲ. ಸೊ ದೇವಸ್ಥಾನ ಬರೀ ನಮ್ಮ ಬೇಡಿಕೆ ಈಡೇರಿಸೋದು ಒಂದೇ ಅಲ್ಲ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಕೊಡುತ್ತೆ ಅನ್ನೋದಕ್ಕೆ ಈ ದೇವಸ್ಥಾನವೂ ಒಂದು ಎಕ್ಸಾಂಪಲ್. ಸೊ ಹೋಗಿ ಬನ್ನಿ. ನಾನಂತೂ ತುಂಬಾ ಖುಷಿಯಾಗಿ ಹೋಗಿ ಬಂದಿದ್ದೀನಿ. ಬಾಯ್.